ಬೆಂಗಳೂರಿನಿಂದ ದೂರದ ಗಡಿಯಲ್ಲಿ ನವದೆಹಲಿ ನಗರದ ಉತ್ತಮ್ ನಗರ ಪ್ರದೇಶದ ಜೆಜೆ ಕಾಲನಿ ಎಂಬಲ್ಲಿ ಹೋಳಿ ಹಬ್ಬದ ದಿನ 4 ಮಾರ್ಚ್ 2026ರಂದು ಸಾರ್ವಜನಿಕ ಹಬ್ಬದ ಸಂದರ್ಭದಲ್ಲಿ ಹೋಳಿಯ ಬಣ್ಣದ ನೀರು ಮುಸ್ಲಿಂ ಯುವತಿಯ ಮೇಲೆ ಬಿದ್ದು ಮಾತುಕತೆ ಉಂಟಾಗಿದೆ. ಈ ಘಟನೆಯಲ್ಲಿ 11 ವರ್ಷದ ಒಂದು ಮಗು ಸಾಲಿನಲ್ಲಿ ಬಣ್ಣದ ನೀರಿನ ಬಲೂನ್ ಬೀಸಿದ್ದು ಮತ್ತು ಹತ್ತಿರ ಇರುವ ಮಹಿಳೆಯ ರಶ್ಮಿಗೆ ಬಣ್ಣ ತಗುಲಿ ಅದು ಮಾತನಾಟಕ್ಕೆ ಕಾರಣವಾಗಿದೆ. ಘಟನೆಯ ವಿವರಗಳು. ಘಟನೆಯ ಸಂದರ್ಭದಲ್ಲಿ ಪಕ್ಕವನೊಬ್ಬ ಮಹಿಳೆ ಬಣ್ಣ ಬಿದ್ದಿರುವುದನ್ನು ಗಮನಿಸಿ ಮುಸುಕಿನಿಂದ ಆಕ್ಷೇಪಣೆ ಮಾಡಿದ್ದಾಳೆ ಎಂದು ಇಬ್ಬರ ನಡುವೆ ವಾಗ್ವಾದ ಆರಂಭವಾಯಿತು. ನಂತರ ಕೆಲವರು ಬಂದು ಮಾತುಕತೆಗೆ ಭಾಗವಹಿಸಿದರು. ಆರಂಭದಲ್ಲಿ ಇದು ಸಣ್ಣ ವಾದವಾಗಿ ತೋರುವಾಗಲೇ ಅದರ ಬಳಿಕ ಸಂಜೆ ವೇಳೆ ಸನ್ನಿಹಿತ ವ್ಯಕ್ತಿಗಳು ಒಟ್ಟಾಗಿ ಸೇರಿ 26 ವರ್ಷದ ತರುಣ ಅವರನ್ನು ಹಳೆಯ ಹಠದಿಂದ ಹಲ್ಲೆ ಮಾಡಿರುವ ಬಗ್ಗೆ ಕುಟುಂಬದವರು ಹೇಳಿದ್ದಾರೆ. ಅವರು ಹಲ್ಲೆಯ ಬಳಿಕ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳುಹಿಸಲಾಯಿತು. ಆದರೆ ಅವರು ನಂತರ ಮೃತಪಟ್ಟಿದ್ದಾರೆ. ಈ ಹಲ್ಲೆಯಲ್ಲಿ ಹಲ್ಲೆಗಾರರು ಕಲ್ಲು, ಲೋಹದ ರಾಡ್, ಇತರೆ ವಸ್ತುಗಳಿಂದ ಬೇಟೆಯಾಡಿದ್ದಾರೆ ಎಂಬ ಆರೋಪವಿದೆ ಮತ್ತು ಕೆಲ ಜನರು ಗಾಯಗೊಂಡಿದ್ದಾರೆ. ಐಜಿ ಮತ್ತು ಪೊಲೀಸರ ಕ್ರಮ. ಘಟನೆ ಸಂಬಂಧವಾಗಿ ದೆಹಲಿ ಪೊಲೀಸರಾದರೂ ಪ್ರಕರಣ ದಾಖಲಿಸಿ ಅನೇಕ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿಟ್ಟಿನಲ್ಲಿ ವಯಸ್ಕರು ಮತ್ತು 1 ವಯಸ್ಸು ಕೆಳಗಿನ ಕೆಲವು ಮಕ್ಕಳನ್ನು ಬಂಧಿಸಲಾಗಿದೆ. ಪೊಲೀಸರು ಸ್ಥಳದಲ್ಲಿ ಭದ್ರತೆ ಕಟ್ಟುನಿಟ್ಟಾಗಿ ಹೆಚ್ಚಿಸಿದ್ದಾರೆ ಮತ್ತು ಸಮುದಾಯದ ಶಾಂತಿಯಿಂದ ಇರಲು ಪರಿಷ್ಕೃತ ನಿಯಂತ್ರಣ ಮೆಜರ್ಸ್ ತೆಗೆದುಕೊಂಡಿದ್ದಾರೆ. ಪ್ರತಿಕ್ರಿಯೆ ಮತ್ತು ಪರಿಣಾಮಗಳು. ಸ್ಥಳೀಯರು, ಕುಟುಂಬ, ನೀತಿ ಮತ್ತು ಹಲ್ಲೆಯ ವಿರುದ್ಧ ಪ್ರತ್ಯೇಕ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಮತ್ತು ನ್ಯಾಯಕ್ಕಾಗಿ ಬೇಡಿಕೆ ಕೇಳಿದ್ದಾರೆ. ಪರಿಸರದ ಶಾಂತಿ ಕಾಪಾಡಲು ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಪಡೆಗಳು ನಿಯೋಜಿಸಲಾದರೂ ಕೆಲವೊಂದು ಕಡೆಗಳಲ್ಲಿ ಮಾರ್ಗಗಳಲ್ಲಿ ಗಾಡಿಗಳ ವಿಶ್ರಾಂತಿ ಹಾಗೂ ಅಲ್ಪ ಹಂಗಾಮಿ ಗದ್ದಲಗಳು ಸಹ ಬೆಳಕಿಗೆ ಬಂದಿವೆ. ಸರ್ಕಾರ ಈ ದುಷ್ಕರ್ಮಿಗಳ ಮನೆಗಳನ್ನು ಬುಲ್ಡೋಸರ್ ಬಿಟ್ಟು ನೆಲಸಮ ಮಾಡಿದೆ. ಹಿಂದೂಗಳು ಬಿಜೆಪಿ ಸರ್ಕಾರಕ್ಕೆ ಜೈಕಾರ ಹಾಕಿದ್ದಾರೆ. ಮುಂದಿನ ವಿಚಾರಣೆಗಳು. ಈ ಪ್ರಕರಣದ ತನಿಖೆಯಲ್ಲಿ ಸಮಸ್ಯೆಗಳ ಸುತ್ತಲೂ ಘಟ್ಟಗಳು ಒಪ್ಪಿಗೆಯಾಗದೇ ಇದ್ದರೂ ಪೊಲೀಸರು ಭೀಕರ ಹಲ್ಲೆ ಮತ್ತು ಹಿಂಸಾಚಾರ ಮಾಡಿದ ಆರೋಪಿಗಳನ್ನು ಪತ್ತೆ ಮಾಡುತ್ತಿದ್ದಾರೆ ಮತ್ತು ನ್ಯಾಯ ವ್ಯವಸ್ಥೆಯ ಮಾರ್ಗದಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದಾರೆ.